15 ದಿವಸಕ್ಕೆ ಒಂದು ಸಾರಿ ಅಥವಾ ತಿಂಗಳಿಗೆ ಒಂದು ಸಾರಿ ಮಾಡಬೇಕು ಅಂತೇಳಿ ತೀರ್ಮಾನ ಕೂಡ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಮತ್ತು ಚಿತ್ರದುರ್ಗ ಉಸ್ತುವಾರಿಯಾಗಿರ್ತಕ್ಕಂಥ ವೀರಭದ್ರಪ್ಪನವರು ಆಗಮಿಸಿದ್ದಾರೆ ಹಾಗೂ ದಾವಣಗೆರೆ ಜಿಲ್ಲೆ ಅಧ್ಯಕ್ಷರಾದಂತಹ ಬಸವರಾಜಯ್ಯನವರು ಆಗಮಿಸಿದ್ದಾರೆ ಮತ್ತು ದಾವಣಗೆರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಜ್ಜೇಸಣ್ಣವರು ಕೂಡ ಆಗಮಿಸಿದ್ದಾರೆ. ಮತ್ತೆ ದಾವಣಗೆರೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಂಜಣ್ಣ ಹಳ್ಳಿಕೆರೆ ಅವರು ಕೂಡ ಆಗಮಿಸಿದ್ದಾರೆ. ಮತ್ತೆ ದಾವಣಗೆರೆಯ ಯುವ ಘಟಕ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಘು ಲಾಯರ್ ಸರ್ ಕೂಡ ಬಂದಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೀನಣ್ಣನವರು ಕೂಡ ಬಂದಿದ್ದಾರೆ, ಶಶಿಯಣ್ಣನವರು. ಮತ್ತೆ ಇನ್ನು ಈ ಯುವ ಘಟಕ ಸಂಘಟನಾ ಕಾರ್ಯದರ್ಶಿಯಾದಂಥ ದೀಪಕ್ ಅವರು ಕೂಡ ಬಂದಿದ್ದಾರೆ. ಮತ್ತೆ ನಮ್ಮ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ದೇವರಾಜ್ ಅವರು ಹಾಗೂ ನಮ್ಮ ತಾಲೂಕಿನ ಉಪಾಧ್ಯಕ್ಷರು ಪ್ರಕಾಶ್ ಅವರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಈ ದಿನ ಬಂದಿದ್ದಾರೆ. ಆಮೇಲೆ ನಮ್ಮ ಯುವ ಘಟಕದ ಉಪಾಧ್ಯಕ್ಷರಾದ ಪ್ರತಾಪ್ ಅವರು ಕೂಡ ಬಂದಿದ್ದಾರೆ, ನ್ಯಾಮ್ತಿ. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಉಸ್ತುವಾರಿಗಳು ಒಂದೆರಡು ಮಾತಾಡ್ತಾರೆ ಅಂತೇಳಿ ನಾವು ಹೇಳ್ತೀವಿ. ನಮಸ್ಕಾರ. ಇವತ್ತು ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ಕೆಆರ್ಎಸ್ ಪಾರ್ಟಿಯಿಂದ ಲಂಚಮುಕ್ತ ಅಭಿಯಾನ ನಮ್ಮ ಹೊನ್ನಳ್ಳಿ ಮತ್ತು ನ್ಯಾಮತಿ ಘಟಕ ಹಮ್ಮಿಕೊಂಡಿದೆ. ಈ ಲಂಚಮುಕ್ತ ಅಭಿಯಾನ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ ಜನಸಾಮಾನ್ಯರಿಗೆ ಸರ್ಕಾರಿ ಆಫೀಸಲ್ಲಿ ಸೂಕ್ತವಾಗಿ ಲಂಚ ಇಲ್ಲದೆ ಕೆಲಸ ಆಗಬೇಕು. ಜನಸಾಮಾನ್ಯರು ಬಂದು ಅವ್ರನ್ನ ಆಫೀಸಲ್ಲಿ ಕೂರಿಸ್ಕೊಂಡು ಅವ್ರಿಗೇನು ಕೆಲಸ ಇದೆ ಅಂತ ಹೇಳಿ 10 ರೂಪಾಯಿ ದುಡ್ಡು ಇಸ್ಕೊಂಡಂಗೆ ನೀವು ಕೆಲಸ ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮ ತಹಸೀಲ್ದಾರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ. ಇವತ್ತು ನ್ಯಾಮತಿ ತಾಲೂಕಲ್ಲಿ ಯಾವುದೇ ಒಂದು ಆಫೀಸ್ ಆಗಿರ್ಬೋದು, ನಾವು ಲಂಚ ತೆಗೆದುಕೊಳ್ಳದಲ್ಲೇ ಕೆಲಸ ಮಾಡಬೇಕು ಅಂತೇಳಿ ನಾವು ಇವತ್ತು ಲಂಚಮುಕ್ತ ಅಭಿಯಾನ ಹಮ್ಮಿಕೊಂಡಿದ್ವಿ. ಅದನ್ನು ನಮ್ಮ ತಹಸೀಲ್ದಾರಿಗೆ ಒಂದು ಮನವಿ ಕೊಡಬೇಕು ಅಂತೇಳಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ಖುಷಿ ವಿಚಾರ. ಎಲ್ಲ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲಿ ನಮ್ಮ ಪಾರ್ಟಿಯಿಂದ ಲಂಚಮುಕ್ತ ಅಭಿಯಾನ ಆಗುತ್ತೆ. ದಯವಿಟ್ಟು ಇಲ್ಲಿನ ಜನತೆಗೆ ಒಂದು ಕಿವಿ ಮಾತು, ನಿಮಗೆ ಒಂದು ಸುವರ್ಣ ಅವಕಾಶ ಕೆಆರ್ಎಸ್ ಪಾರ್ಟಿಯಿಂದ. ಏನಕ್ಕೋಸ್ಕರ ಅಂದರೆ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತಂದರೆ ಇವತ್ತು ರೈತರು ಒಂದು ಹಾನಿಯಾಗಿರ್ಬೋದು, ಒಂದು ಬೇರೆ ಏನಾಗಿರೋ 30 ರೂಪಾಯಿ 40 ರೂಪಾಯಿ ಇರೋ ಪೀಜಿಗೆ 1000 ಗಟ್ಟಲೆ 2000 ಕೊಟ್ಟು ಅಯ್ಯೋ ಅಂತಿದ್ದಾರೆ. ಆಮೇಲೆ ಸರಿಯಾಗಿ ಬರೀ ಒಂದು ವಾರಕ್ಕಾಗ ಕೆಲಸ 10 ವರ್ಷ ತಪ್ಪಿದ್ದಾರೆ. ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಒಳ್ಳೇದಾಗಬೇಕು, ಲಂಚ ಇಲ್ದಂಗೆ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ದಯವಿಟ್ಟು ಜನಸಾಮಾನ್ಯರು ನೀವು ಇದನ್ನ ಉಪಯೋಗಿಸ್ಕೋಬೇಕು. ಏನಕ್ಕೋಸ್ಕರ ಅಂತಂದರೆ ನಿಮಗೋಸ್ಕರ ಹೋರಾಡ್ತಿರೋಂಥ ಪಾರ್ಟಿ ಇದು. ಇದರಲ್ಲಿ ರಾಜಕೀಯ ಇಲ್ಲ. ಏನಕ್ಕೋಸ್ಕರ ಅಂದರೆ ಇವತ್ತು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕಂತ ಹೇಳಿ ನಮ್ಮ ಪಾರ್ಟಿ ನಿಮಗೋಸ್ಕರ ಬೆನ್ನೆಲುಬಾಗಿ ನಿಂತಿದೆ. ದಯವಿಟ್ಟು ಇದನ್ನ ನೀವೆಲ್ಲರೂ ಉಪಕಾರ ಮಾಡ್ಕೊಳ್ರಿ. ಇದನ್ನ ಸದುಪಯೋಗ ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಇವತ್ತು ನಮ್ಮ ನೋಡಿದಂಗೆ ನಮ್ಮ ಅಧಿಕಾರಿಗಳು ಎಷ್ಟು ಆಗ್ತಾ ಇದೆ ಅಂತ ಎಲ್ಲ ಆಫೀಸಲ್ಲಿ ನೋಡ್ತಾ ಇದ್ದೀರಾ. ಎಲ್ಲಿ ನೋಡಿದ್ರು ಲಂಚ ಅಂತಂದೇಳಿ ಭಾವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಪಾರ್ಟಿಯಿಂದ ಇವತ್ತು ನಾವು ಲಂಚಮುಕ್ತ ದಯವಿಟ್ಟು ಯಾರೇ ಒಂದು ಲಂಚ ಕೇಳಿದ್ರೆ ನಮ್ಮ ಸಂಪರ್ಕಕ್ಕೆ ತನ್ನಿ. ಆಮೇಲೆ ಇವರು ನಮ್ಮ ಅಧ್ಯಕ್ಷ ತನ್ನಿ. ನಮ್ದು ಏನೇ ಕೆಲಸ ಇದ್ರು ಯಾವುದೇ ವಿಷಯ ಎಲ್ಲ ಸರಿ ಇರಬೇಕು. ಸರಿ ಇಲ್ದಲ್ಲ ನಮ್ಮ ಹತ್ರ ಬಂದ್ರೆ ನಾವು ಮಾಡ್ಕೊಡಲ್ಲ. ಸರಿ ಇದನ್ನು ಮಾಡ್ಕೊಟ್ಟಿಲ್ಲ 10 ವರ್ಷ ಸತಾಯಿಸಿದಾರೆ ಅಂದರೆ ನಮಗೆ ಹೇಳಿ ನಾವು ನೀತಿ ಚರ್ಚೆ ಕೆಲಸ ಮಾಡಿಸ್ಕೊಡ್ತೀವಿ. ದಯವಿಟ್ಟು ರೈತರು ಯಾರೇ ಇಲ್ಲಿ ಜನಸಾಮಾನ್ಯರು ಇದನ್ನು ಸದುಪಯೋಗ ಮಾಡ್ಕೊಬೇಕು ಅಂತೇಳಿ ನಾನು ನಮ್ಮ ಹೊನ್ನಳ್ಳಿ ಮತ್ತು ನ್ಯಾಮತಿ ತಾಲೂಕು ಕಮಿಟಿ ಹಾಗೂ ಜಿಲ್ಲಾ ಕಮಿಟಿಯವರಿಗೆ ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು, ಹಾಗೆ ನಮ್ಮ ಇಲ್ಲಿರುವಂಥ ಲೋಕಲ್ಲು ನಮ್ಮ ಇವರು ಯಾರು ಯುವ ಘಟಕದ SC/ST ಅಧ್ಯಕ್ಷರು ಮತ್ತು ಯುವ ಘಟಕದವರೆಲ್ಲರೂ ಬಂದು ತುಂಬ ಸಹಕಾರದಿಂದ ಕುತೂಹಲದಿಂದ ಕೆಲಸ ಮಾಡ್ತಿದ್ರು. ಇದಕ್ಕೆ ನಾನು ಅವರಿಗೆ ಕೃತಜ್ಞತೆಯಿಂದ ಧನ್ಯವಾದ ಹೇಳ್ತಿದ್ದಾರೆ. ಹಾಗೆ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಸವರಾಜಯ್ಯನವರು ಅವರೇ ಎಲ್ಲ ಇಲ್ಲಿ ನಿಂತ್ಕೊಂಡು ಏರ್ಪಾಡು ಮಾಡಿದ್ದಾರೆ. ಅವರು ಯಾಕೆಂದರೆ ಇದೇ ತಾಲೂಕಿನವರಾಗಿರೋದ್ರಿಂದ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ. ನೆಕ್ಸ್ಟು ನಾನು ಮಾಡ್ತೀನಿ ಮುಂದಿನ ಬೇರೆ ತಾಲೂಕಲ್ಲಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೊಡ್ತೇನೆ. ಈಗ ದಯವಿಟ್ಟು ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು 2 ಮಾತಾಡ್ತಾರೆ. ನಮಸ್ತೆ. ಬಸವರಾಜಯ್ಯ ಅಂತ ಹೇಳಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು. ನಾವು ಇವತ್ತು ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ, ಈ ನಮ್ಮ
ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಸರ್ಕಾರಿ ನೌಕರರ ಆಫೀಸಲ್ಲಿ ಲಂಚ ಮುಕ್ತ ಅನ್ನೋದು ತಾಂಡವಾಡ್ತಾ ಇದೆ. ಅದನ್ನ ಸದೆ ಪಡೆಯೋದಕ್ಕೋಸ್ಕರ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ಲಂಚ ಮುಕ್ತ ಅಭಿಯಾನ ಅಂತ ಹೇಳಿ ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹಾದಿಯಲ್ಲಿ ನಾವು ಆ ಕಾರ್ಯಕ್ರಮನ ಇವತ್ತು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಮೊದಲನೆಯದಾಗಿ ನ್ಯಾಮತಿ ಹೊನ್ನಾಳಿ ತಾಲೂಕಲ್ಲಿ ಮೊದಲನೇದಾಗಿ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ಯಾವ ಬಡ ನಮ್ಮ ರೈತರು ಕಷ್ಟಪಟ್ಟು ಈ ನಾಡಿಗೆ ಅನ್ನ ಹಾಕುವಂತ ರೈತರು ಏನು ತಾಲೂಕು ಆಫೀಸ್ ಆಗಲಿ, ನಾಡ ಕಚೇರಿ ಆಗಲಿ, ಇತರೆ ಎಲ್ಲ ಆಫೀಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ ಆಗಲಿ ಹೋದ್ರೆ ಪ್ರತಿಯೊಬ್ಬರು ಲಂಚ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ಅವ್ರು ನಮ್ಮ ಜಾಬ್ ಗಟ್ಟಿ ಇದೆಯಾ ಅಂತ ಫಸ್ಟ್ ನೋಡ್ತಾರೆ. ಜಾಬ್ ಗಟ್ಟಿ ಇದ್ರೆ ಅದನ್ನ ಕೆಲಸ ಆಗುತ್ತೆ. ಜಾಬ್ ಗಟ್ಟಿ ಇಲ್ಲ ಅಂದ್ರೆ ಬೇರೆ ಹಣವಂತರನ್ನ ಒಳಗಡೆ ಕರೆದು ಕುಂದಿಸ್ಕೊಂಡು ನಮ್ಮನ್ನ ಕಟ್ಟೆ ಮೇಲೆ ಕುಂದಿರಿಸ್ಬಿಟ್ಟು ಅವರಿಗೆ ಏನ್ ಮಾಡಿಕೊಡ್ಬೇಕು ಆ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಪದ್ಧತಿ ಇಲ್ಲಿ ಇವತ್ತಿಂದ ನಾವು ಅದನ್ನ ಖಂಡಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ಅದನ್ನ ಸರಿಪಡಿಸ್ಬೇಕು. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇಲ್ಲಿರ್ತಕ್ಕಂಥ ರೈತರುಗಳಾಗ್ಲಿ, ಜನರಾಗ್ಲಿ ಅವರ ಅಹವಾಲುಗಳನ್ನು ತಗೊಂಬಂದು ನಮ್ಮ ಜೊತೆಗೆ ಕೈ ಜೋಡಿಸಿ ಅದನ್ನ ಸರಿಪಡಿಸೋದಕ್ಕೆ ನಮಗೊಂದು ಇದನ್ನ ಕೊಡ್ಬೇಕು ಅಂತ ಹೇಳಿ, ಬಲ ಕೊಡ್ಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಮನವಿ ಮಾಡ್ಕೊತೀನಿ. ಅದೇ ರೀತಿ ಈ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಮಾಡಬೇಕು ಅಂತ ಇದೆ. ವಾರಕ್ಕೊಮ್ಮೆ ನಾವು ಎಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಸವಣೂರು ಮತ್ತೆ ಸಿಗ್ಗಾವಿಯಲ್ಲಿ ಮಾಡಿದ್ವಿ, ವಾರಕ್ಕೊಂದ್ಸರಿ ಮಾಡಿದ್ವಿ. ಆದರೆ ಇಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ಮಳೆ ಬಿದ್ದಿರೋದ್ರಿಂದ ನಮ್ಮೆಲ್ಲ ರೈತರ ಮಕ್ಕಳು ನಾವು ಕೆಲಸ, ಹೊಲ ಮನೆ ಕೆಲಸಗಳು ಇರೋದ್ರಿಂದ ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದೇವೆ. ನಾವು ಮಾಡಬೇಕು, ಅದ್ರ ಜೊತೆಗೆ ಇದನ್ನು ಮಾಡಬೇಕು. 15 ದಿವಸಕ್ಕೊಂದ್ಸರಿ ಈ ಕಾರ್ಯಕ್ರಮ ಇರುತ್ತೆ. ಹಾಗೆ ನಿಮಗೆ ಯಾರಾದರೂ ಲಂಚ ಅಥವಾ ಏನಾದ್ರು ಬೇರೆ ಇನ್ನೇನಾದ್ರು ನಿಮ್ಗೆ ಕೆಲಸ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕಿಸಿ. ಅದನ್ನ ನಾವು ಬಂದು ಖುದ್ದಾಗಿ ಕೇಳ್ತೀವಿ. ಅದು ಅನ್ಲೀಗಲ್ ಇದ್ರೆ ನಮ್ಗೆ ಬೇಡ. ಲೀಗಲ್ ಆಗಿರ್ತಕ್ಕಂಥ ನಿಮ್ಮ ಕೆಲಸಗಳನ್ನು ತಂದು ಮಾಡಿಸ್ಕೊಳ್ಳಿದ್ದಕ್ಕೆ ನೀವು ರೆಡಿ ಇರಬೇಕು. ನಾವು ನಿಮ್ಮ ಜೊತೆಗೆ ಬಂದು ಕೈ ಜೋಡಿಸಿ ಮಾಡೋದಕ್ಕೆ ನಾವು ಕೂಡ ನಿಮ್ಮ ಜೊತೆ ಸೇರ್ತೀವಿ. ಹಾಗೆ ಹೇಳುತ್ತಾ ಇನ್ನು ಮಾತಾಡಿದ್ರೆ ಜಾಸ್ತಿ ಮಾತುಗಳಿದ್ದಾವೆ, ಬೇಡ, ಇನ್ನು ನನ್ನ ಹಿಂದೆ ಬಹಳ ಮಾತಾಡಿದ್ದಾರೆ. ಹಾಗಾಗಿ ಇಲ್ಲ ಇರ್ಲಿ ಅಧ್ಯಕ್ಷರೇ, ಇವಾಗ ನಮ್ಮ ರಘು ಸರ್ ಯಾರಿಗೆ